ತುಂಬಾ ಚೆನ್ನಾಗಿದೆ. ಇದು ಗಂಜಿ ಸಿಗುತ್ತೆ, ಸಜ್ಜಾ ಬೀಜ ಇದೆ, ಆಮೇಲೆ ಗೋಂದ್ ಇದೆ. ಸೊ ಅವರು ಟೇಸ್ಟ್ ಮಾಡಿದ್ರು, ಅದರಿಂದ ಒಂದು ಡಿಫ್ರೆಂಟ್ ಡ್ರಿಂಕ್, ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಿದು ಬಾಟ್ಲಲ್ಲಿ ಅಂದ್ಕೊಳ್ತಾ ಇದ್ದೀರಾ? ಎಳ್ನೀರು ನಮ್ಗೆ ಎಷ್ಟು ತಂಪು ಕೊಡುತ್ತೆ, ತುಂಬ ಆರೋಗ್ಯ. ಕಲ್ಪವೃಕ್ಷ ಎಳ್ನೀರು ನಮ್ಗೆ ತುಂಬ ತಂಪು ಕೊಡುತ್ತೆ. ಅದಕ್ಕಿನ್ನೊಂದು ನಾವು ಇನ್ನೂ 2-3 ಎಕ್ಸ್ಟ್ರಾ ಐಟಮ್ ಸೇರಿಸಿದ್ರೆ ಇನ್ನೂ ಎಷ್ಟು ನಮಗೆ ರುಚಿನೂ ಕೊಡುತ್ತೆ, ತಂಪು ಕೊಡುತ್ತೆ ಅಲ್ವಾ? ಏನೇನು ಇದು 50 ರೂಪಾಯಿಗೆ ಎಳ್ನೀರು, ಅದಕ್ಕೆಲ್ಲ ಸೇರಿಸಿದ್ರೆ ಒಂದು 70 ರೂಪಾಯಿ, 70-75 ರೂಪಾಯಿಲಿ ನಿಜವಾಗ್ಲೂ ತುಂಬ ತಂಪು, ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಏನು, ನೈಸ್ ಜಾಸ್ತಿ ಮಾಡಬಾರ್ದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ. ಇವಾಗ ನಾನು ಇದನ್ನು ಮಗಳ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ರೆಡಿ ಇದ್ದೀನಿ ಮಗಳ ಮನೆಗೆ ಹೋಗೋದಕ್ಕೆ. ಮಗಳಿಗೆ ತೊಗೊಂಡೋಗಿ ಕೊಟ್ಟು ನಾನು ಅಲ್ಲೇ ಅವಳ ಹತ್ರ ಕುಡಿಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ ಹೇಗೆ ಬಂತು ಅಂತ. ಅವಳ ಬಾಯಿಂದನೇ ಕೇಳಿ, ಅವಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇದು ಗಾಜಿನ ಗ್ಲಾಸು ಹುಷಾರಾಗಿ ತೊಗೊಂಡೋಗ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇದು 2 ಎಳ್ನೀರು ತೊಗೊಂಡಿದ್ದೀನಿ ನಾನು. ಎಳ್ನೀರಲ್ಲಿ ಈ ಥರ ಗಂಜಿ ಇರಬೇಕು, ತುಂಬ ದಪ್ಪನೂ ಗಂಜಿ ಇರಬಾರ್ದು. ಮತ್ತು ನೋಡಿ ಈ ಥರನೇ ತೆಳುವು ಗಂಜಿ ಇರಬೇಕು. ಈ ಥರ ಗಂಜಿ ಇದ್ರೇ ನಿಮಗೆ ಚೆನ್ನಾಗಿ ಬರೋದು. ತುಂಬ ದಪ್ಪ ಗಂಜಿ ಅವೆಲ್ಲ ನೋಡಿ ಇಲ್ಲಿದೆಯಲ್ಲ, ಈ ಥರನೂ ಇರಬಾರ್ದು, ಈ ಥರನೇ ಇರಬೇಕು. ನೋಡಿ ಅದರ ಮಧ್ಯೆ ಒಂದೊಂದು ಚಿಪ್ಪಿರುತ್ತೆ, ಈ ಥರ ನೋಡಿ ಹೀಗಿರಬೇಕು. ಇದಕ್ಕೆ ಕೆಂಪು ಕಲ್ಸಕ್ಕರೆನೇ ಹಾಕಬೇಕು, ಬೇರೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೀವು ಮಾಮೂಲಿ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ. ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಇದು ಬಾದಾಮ್ ಗೋಂದು. ನಾನು ತುಂಬ ಇವಾಗ ಜಾಸ್ತಿ ನಾನು ಯಾವ್ಯಾವ ಸೀಸನಲ್ಲಿ ಏನೇನು ಬಳಸಬೇಕು ಅದನ್ನು ಬಳಸ್ತೀನಿ. ತುಂಬ ಜನ ಕೇಳ್ತೀರಾ ನಿಮ್ಮ ಸ್ಕಿನ್ ಚೆನ್ನಾಗಿದೆ, ನೀವು ಎನರ್ಜಿಯಾಗಿರ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ ಅಂತ. ನಾನು ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನು ಬಳಸ್ತೀನಿ. ಇದು ನಮಗೆ ಬಾದಾಮ್ ಗೋಂದು ಬೇಸಿಗೆಯಲ್ಲಿ ಮಾತ್ರ ಬಳಸಬೇಕು. ಇನ್ನೊಂದು ಸಿಗುತ್ತೆ ನಮಗೆ ಅಂಟು ಅಂತ, ಅದನ್ನು ನಾವು ಮಳೆಗಾಲ ಚಳಿಗಾಲದಲ್ಲಿ ಬಳಸಬೇಕದು. ಇದು ನಮ್ಗೆ ಇವಾಗ ತುಂಬ ಶಕ್ತಿ ಕೊಡುತ್ತೆ, ಮತ್ತು ಸ್ಕಿನ್ನು ಗ್ಲೋ ಕೊಡುತ್ತೆ, ಮತ್ತು ಮೂಳೆಗಳು ಗಟ್ಟಿ ಮಾಡುತ್ತೆ. ಅದನ್ನು ತೊಗೊಂಡಿದ್ದೀನಿ. ಸಬ್ಜಾ ಬೀಜ ನಾನೇನು ಮಾಡ್ತೀನಿ, 4 ದಿವಸಕ್ಕೊಂದ್ಸರಿ ಇದ್ರದ್ದು ಫುಲ್ಲು ಬಾಟ್ಲಲ್ಲಿ 4 ದಿವಸಕ್ಕಾಗೋಷ್ಟು ನಾನು ನೆನೆಸಿಟ್ಬಿಟ್ಟಿರ್ತೀನಿ. ಒಬ್ಬ ಮನುಷ್ಯ ಇಷ್ಟೇ ಒಂದೇ ಸ್ಪೂನ್ ತಿನ್ನಬೇಕು ದಿನಕ್ಕೆ, ತುಂಬ ತಿನ್ನಬೇಡಿ. ಅದು ಹೇಗಿರುತ್ತೆ ಅಂದರೆ ನೋಡಿ ಈ ಥರ ಇರುತ್ತೆ ಬಾದಾಮ್ ಗೋಂದು. ನನ್ನ ಪ್ರಾಡಕ್ಟ್ ಯಾರ್ಯಾರು ತೊಗೊಳ್ತಾ ಇದ್ದಾರೋ ಅವ್ರಿಗೆಲ್ಲ ನಾನು ಕೊಡ್ತಾಯಿದ್ದೀನಿ, ಇವಾಗ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಇದನ್ನು 2 ನೋಡಿ ನಾನು ಅಷ್ಟದಕ್ಕೆ ಇಷ್ಟೇ ನೆನೆಸಿರೋದಕ್ಕೆ ಅಷ್ಟಾಗುತ್ತೆ. ಆದರೆ ನಿಮಗೆ ಸಬ್ಜಾ ಬೀಜ 10 ನಿಮಿಷಕ್ಕೆಲ್ಲ ನೆನೆಯುತ್ತೆ. ಇದು ಗೊತ್ತಿರುತ್ತೆ ಎಲ್ರಿಗೂ, ಕಾಮಕಸ್ತೂರಿ ಬೀಜ, ಸಬ್ಜಾ ಬೀಜ 10 ನಿಮಿಷಕ್ಕೆ ನೆನೆಯುತ್ತೆ. ಇದು ಮಾತ್ರ ನಿಮಗೆ ರಾತ್ರಿನೇ ನೆನೆಸ್ಬೇಕು. ನೀರಲ್ಲಿ ನೆನೆಸಿಟ್ರೆ ಅದು ಈ ಥರ ಜೆಲ್ ಟೈಪ್ ಆಗುತ್ತೆ, ಒಂದು ಚೂರು ನೀರಿರಲ್ಲ ನೋಡಿ, ಈ ಥರ ಜೆಲ್ ಟೈಪ್ ಆಗುತ್ತೆ. ಎಳ್ನೀರು ತೊಗೊಂಡಿದ್ದೀನಿ, ಕೆಂಪು ಸಕ್ಕರೆ ತೊಗೊಂಡಿದ್ದೀನಿ, ಈ ಥರ ಗಂಜಿ ತೊಗೊಂಡಿದ್ದೀನಿ. ಎಳ್ನೀರ್ದು ತುಂಬ ತಂಪು, ಎಳ್ನೀರೇ ತಂಪು ಅಂಥದ್ರಲ್ಲಿ ಇದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಳ್ನೀರು ಪಾಯಸ ಅಂತಲೇ ಇದಕ್ಕೆ ನಾನು ಇಟ್ಟಿರೋ ಹೆಸರು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಮಗಳು ಮನೆಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಮಗಳು ಮನೆಗೆ ಅವಳು ತುಂಬ ಇಷ್ಟ ಮಗಳಿಗೆ, ಅದಕ್ಕೋಸ್ಕರ ಮಾಡಿಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಕೆಂಪು ಸಕ್ಕರೆ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ವಲ್ಪ ತರ್ತರಿ ಆಗಬೇಕು, ತುಂಬ ನೈಸ್ ಆಗಬಾರ್ದು. ಸ್ವಲ್ಪ ತರ್ತರಿ ಆಗೋ ಥರ ನಾವು ಬೀಸ್ಕೊಳ್ಳೋಣ, ಮಿಕ್ಸಿ ಮಾಡ್ಕೊಳ್ಳೋಣ. ಸಾಕು, ಇಷ್ಟೇ. ಕಲ್ಸಕ್ಕರೆ ಇನ್ನೊಂದು ಸ್ವಲ್ಪ ನೈಸ್ ಇರಬೇಕಿತ್ತು. ನಾನು ಒಂದು 2 kg ಕಲ್ಸಕ್ಕರೆ ತಂದಿಟ್ಕೊಂಡ್ಬಿಡ್ತೀನಿ. ನಂಗೆ ಹೋಲ್ಸೇಲ್ ಅಂಗಡಿಲಿ 80 ರೂಪಾಯಿಗೆ ಸಿಗುತ್ತೆ. ಈ ಎಳ್ನೀರು ಇದೆಯಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ಫಸ್ಟು ಒಂದು ಲೋಟದಲ್ಲಿ ತೆಗೆದಿಟ್ಕೊಳ್ತೀನಿ. ಯಾಕೆ ತೆಗೆದಿಟ್ಕೊಂಡೆ ಅಂತ ನಾನು ಹೇಳ್ತೀನಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಎಳ್ನೀರು ಒಂದು ಲೋಟದಲ್ಲಿ ತೆಗೆದಿಟ್ಕೊಂಡೆ. ಇವಾಗ ಸ್ವಲ್ಪ ಸ್ಟೈಲಾಗಿ ಮಾಡೋಣಲ್ಲ
ನೋಡಿ ಈ ಥರ ತರ್ತರಿ ಹಾಕಬೇಕು ಆಯಿತಾ. ತುಂಬ ನೈಸ್ ಮಾಡಬಾರ್ದು. ಇದು ಲೋಟದಲ್ಲಿ ತೆಗೆದಿಟ್ಕೊಂಡಿರೋದು ಏನಕ್ಕೆ ಅಂದರೆ ಇದನ್ನು ಇಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ವೇಸ್ಟ್ ಮಾಡಬಾರ್ದು. ನಮಗೆ ಸಿಗೋದೇ ಕಷ್ಟ ಎಳ್ನೀರು, ಅಂಥದ್ರಲ್ಲಿ ವೇಸ್ಟ್ ಮಾಡಬೇಡಿ. ಇದಿರುತ್ತಲ್ಲ ನಾವು ಇದಕ್ಕೆ ನೀರೇನು ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡಿದ್ರೆ ಹೋಗುತ್ತೆ, ಟೇಸ್ಟೇ ಹೋಗ್ಬಿಡುತ್ತೆ. ನೀರು ಮಿಕ್ಸ್ ಮಾಡಬೇಡಿ. ಎಳ್ನೀರು ಪಾಯಸ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ನಿಮ್ಮ ಮನೇಲಿ ತುಂಬ ಎಳ್ನೀರಿತ್ತು ಅಂತ ಅಂದರೆ ಮಾಡಿ, ಅವರು ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಆಯಿತು. ಇಲ್ಲಿ ನೋಡಿ, ಇದೇ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಆದರೆ ಈ ಥರ ಸಿಗಬೇಕು ನಿಮಗೆ, ಬಾಯಿಗೆ ಸಿಗಬೇಕು. ಅದಕ್ಕೆ ನೀವು ತರ್ತರಿ ರುಬ್ಕೊಳ್ಳಿ ಅಂತ ನಾನು ಹೇಳಿದ್ದು. ಇವಾಗ ಇದಕ್ಕೆ ಸಬ್ಜಾ ಬೀಜ ಸೇರಿಸೋಣ. ನೀವು ಲೋಟಕ್ಕೆ ಹಾಕ್ಬೇಕಾದ್ರೂ ಹಾಕ್ಕೊಳ್ಬೋದು ಸಬ್ಜಾ ಬೀಜ, ಆದರೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಯಾಕಂದರೆ ಬಾಟ್ಲಲ್ಲಿ ಹಾಕ್ಕೊಂಡು ಹೋಗ್ತೀನಿ ಮಗಳು ಮನೆಗೆ, ಅದಕ್ಕೋಸ್ಕರ 2 ಸ್ಪೂನ್ ಹಾಕ್ತೀನಿ. ಇಷ್ಟ ಹಾಕ್ತೀನಿ. ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕುಡಿಬೇಕಾದ್ರೆ ಸ್ವಲ್ಪ 1, 2, 3 ಇದು ಹಾಕ್ಕೊಂಡ್ರೆ ಆಗೋಗುತ್ತೆ. ಐಸ್ ಕ್ಯೂಬು ನೋಡಿ, ನಾನು ಮಗಳ ಮನೆಗೆ ತೊಗೊಂಡೋಗೋದಕ್ಕೆ ಇದು ನನಗೆ ಡಿ ಮಾರ್ಟಲ್ಲಿ ಎಸ್ ಮಾರ್ಟು ಎಲ್ಲಿ ನಮ್ಮ ಸುಗುಣ ತಂದು ಕೊಟ್ಟಿದ್ದಿದ್ದು 129 ರೂಪಾಯಿ. ನಾನು ಡಿ ಮಾರ್ಟ್ ಅಂದ್ಕೊಂಡೆ, ಏನೋ ಎಸ್ ಮಾರ್ಟ್ ಅಂತೆ. ಅಲ್ಲಿ ಸಿಕ್ತು, ಅಲ್ಲಿಂದ ತೊಗೊಂಡ್ಬಂದು ಕೊಟ್ಟಳು. ನಾನಿವಾಗ ನೋಡಿ, ನನ್ನ ಹತ್ರ ಮಣ್ಣಿಂದು ಬಕೆಟ್ ಇದೆ. ಚೆನ್ನಾಗಿ ಸರ್ವ್ ಮಾಡಬೇಕಲ್ಲ. ಹೋಟ್ಲು ಊಟ ಹೇಗಾದರೂ ಇರಲಿ, ಅವರು ತಂದು ಕೊಟ್ಟಿರೋದು ಡಿಸೈನು ಅವೆಲ್ಲ ನೋಡ್ತಾರಲ್ವ, ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಏನು ಅಂತ ನೋಡ್ತಾರೆ. ನನ್ನ ಮಗಳ ಮನೆಗೆ ತೊಗೊಂಡೋಗೋದಕ್ಕೆ ನಾನು ಬಾಟ್ಲು ತೆಗೆದೆ. ನೋಡಿ, ಎಳ್ನೀರು ಪಾಯಸ. ಇವಾಗ ಇದಕ್ಕೆ ಹಾಕೋದೇ ಒಂದು ಎಷ್ಟು ಪಾತ್ರೆ ಮಾಡ್ಕೊತಾ ಇದ್ದೀನಿ ನಾನು. ಯಪ್ಪ, ನಾನು ಇದಕ್ಕೆ ಏನೇನೋ ಮಾಡ್ತಾ ಇದ್ದೀನಿ. ಹೋಗೋವರೆಗೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಇನ್ನು ನಾನು ಹೋಗೋದಕ್ಕೆ 2 ಅವರ್ ಆಗುತ್ತೆ. ಕೊರಿಯರವರು ಬಂದಿಲ್ಲ, ಕೊರಿಯರವ್ರು ಬರಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಅದೇ ಥರ ನೀವು ಇದು ತೊಗೊಳ್ಬೇಕು, ಏನು ಗಂಜಿ ಇರೋ ನೀರೇ ತೊಗೊಳ್ಬೇಕು. ತುಂಬ ದಪ್ಪ ಇರೋದು ತೊಗೊಂಡ್ರೆ ಚೆನ್ನಾಗಿರಲ್ಲ. ಇದು ನಾನು ಹೋಗೋ ಅಷ್ಟೊತ್ತಿಗೆ ಆ ಕಲ್ಸಕ್ಕರೆ ಏನು ದಪ್ಪ ಇದೆ ಅದು ಕರಗತ್ತೆ. ಎಳ್ನೀರು ಪಾಯಸ ರೆಡಿ ಆಯಿತು. ಎಳ್ನೀರ್ದು ತೊಗೊಂಡು ಬಂದೆ. ನನ್ನ ಮಗಳು ಕುಡಿತಾಳೆ, ಅವಳು ತುಂಬ ಇಷ್ಟ ಅಂತ ಹೇಳಿ ಮಾಡ್ಕೊಂಡು ಬಂದಿತ್ತು. ಅವಳೇ ಹೇಳ್ತಾಳೆ ನೋಡಿ. ಈಗ ಹೇಗಿದೆಯಮ್ಮ? ತುಂಬ ಚೆನ್ನಾಗಿದೆ. ಎಳ್ನೀರು ಅಂತಾನೆ ಅನ್ಸಲ್ಲ, ಎಳ್ನೀರು ಪಾಯಸ ನಾನು ಹೆಸರಿಟ್ಟಿರೋದು. ಅದರದ್ದು ಗಂಜಿ ಸಿಗುತ್ತೆ, ಸಬ್ಜಾ ಬೀಜ ಇದೆ, ಆಮೇಲೆ ಗೋಂದಿದೆ. ಇನ್ ಜನರಲ್ ಎಳ್ನೀರೇ ತಂಪು, ಅದಕ್ಕೆ ಗೋಂದೆಲ್ಲ ಹಾಕಿರೋದು ಈ ಸಮ್ಮರ್ಗೆ ವೆರಿ ಹೆಲ್ದಿ. ಗೊತ್ತಾಗಲ್ಲ ಅಲ್ವಾ ಎಳ್ನೀರ್ದಂತ ಗೊತ್ತಾಗಲ್ಲ. ಎಳ್ನೀರ್ದು ಇಷ್ಟ ಇಲ್ಲದೆ ಇವಾಗ ನಮ್ಮ ಅತ್ತೆ ಎಳ್ನೀರ್ ಅಂದ್ರೆ ಆಗಲ್ಲ. ಹೌದಾನು? ಎಳ್ನೀರ್ ಆಗಲ್ವಾನು? ಅವರು ಟೇಸ್ಟ್ ಮಾಡಿದ್ರು, ಅದರಿಂದ ಒಂದು ಡಿಫ್ರೆಂಟ್ ಡ್ರಿಂಕ್, ಸಮ್ಮರ್ ಡ್ರಿಂಕ್ ಅಂತ ಹೇಳ್ಬೋದು. ಚೆನ್ನಾಗಿದ್ಯಾ? ಎಷ್ಟು ಮಾರ್ಕ್? 90, 98, 100, 110, 200? ಔಟ್ ಆಫ್ ಔಟ್. ಥ್ಯಾಂಕ್ ಯು ಮಾ.